ಹಾಯ್ ಬಡೀಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗೇ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬಗ್ಗೆ ಅಂತೂ ನಿಮ್ಗೆ ಗೊತ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಸಬ್ ಕ್ವೈರಿ ಮತ್ತು ನೆಸ್ಟೆಡ್ ಕ್ವೈರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಸಬ್ ಕ್ವೈರಿಗೂ ಮುಂಚೆ ನಾವು ಹ್ಯಾವಿಂಗ್ ಕ್ಲಾಸ್ ಅಂತ ಒಂದಿದೆ, ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ಸಬ್ ಕ್ವೈರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಹ್ಯಾವಿಂಗ್ ಕ್ಲಾಸ್, ವಿ ಕ್ಯಾನ್ ಯೂಸ್ ಹ್ಯಾವಿಂಗ್ ಕ್ಲಾಸ್ ಟು ಫಿಲ್ಟರ್ ದ ಗ್ರೂಪ್ಸ್. ಸೊ ನಾವು ವೇರ್ ಕ್ಲಾಸ್ನ ಹೇಗೆ ರೆಕಾರ್ಡ್ಸ್ನ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಸೊ ಹಾಗೆ ಹ್ಯಾವಿಂಗ್ ಕ್ಲಾಸ್ನ ಗ್ರೂಪ್ಸ್ನ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇಫ್ ಯು ಆರ್ ಯೂಸಿಂಗ್ ಹ್ಯಾವಿಂಗ್ ಕ್ಲಾಸ್, ಇಟ್ ಶುಡ್ ಬಿ ಯೂಸ್ಡ್ ಆಫ್ಟರ್ ಗ್ರೂಪ್ ಬೈ ಕ್ಲಾಸ್. ಸೊ ನಾವು ಗ್ರೂಪ್ ಬೈ ಕ್ಲಾಸ್ ಆದಮೇಲೆ ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಸೊ ನಾವು ಒಂದು ಕ್ವೈರಿ ಬರೀತಿದ್ರೆ ಅಲ್ಲಿ ಗ್ರೂಪ್ ಬೈ ಕ್ಲಾಸ್ ಇದ್ದರೆ ಮಾತ್ರ ನಾವು ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಸೊ ಗ್ರೂಪ್ ಬೈ ಕ್ಲಾಸ್ ಇಲ್ಲದೆ ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಇಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡ್ಬೋದು. ಸೆಲೆಕ್ಟ್ ಗ್ರೂಪ್ ಬೈ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರಮ್ ಟೇಬಲ್ ನೇಮ್, ವೇರ್ ಕಂಡೀಷನ್ ಇಸ್ ಮ್ಯಾಂಡೇಟರಿ, ಬೇಕಿದ್ರೆ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಬೋದು. ಆಮೇಲೆ ಗ್ರೂಪ್ ಬೈ ಕ್ಲಾಸು, ದೆನ್ ಹ್ಯಾವಿಂಗ್ ಕ್ಲಾಸು. ಸೊ ಇಲ್ಲಿ ನಾವು ಯಾವುದು ಫಸ್ಟು ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ನಮಗೆ ಫ್ರಮ್ ವರ್ಕ್ ಆಗುತ್ತೆ, ಆಮೇಲೆ ನಾವು ವೇರ್ ಕಂಡೀಷನ್ ಕೊಟ್ಟಿದ್ರೆ ವೇರ್ ಕಂಡೀಷನ್ ವರ್ಕ್ ಆಗುತ್ತೆ, ಆಮೇಲೆ ಗ್ರೂಪ್ ಬೈ ಕ್ಲಾಸು, ಆಮೇಲೆ ಹ್ಯಾವಿಂಗ್ ಕ್ಲಾಸ್ ವರ್ಕ್ ಆಗುತ್ತೆ. ಸೊ ಲಾಸ್ಟಿಗೆ ಸೆಲೆಕ್ಟ್ ಕ್ಲಾಸ್ ವರ್ಕ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೆಲವೊಂದು ಕ್ವೈರೀಸ್ನ ಸಾಲ್ವ್ ಮಾಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲೊಂದು ಕ್ವಶನ್ ಇದೆ ನೋಡ್ಬೋದು. ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಡಿಪಾರ್ಟ್ಮೆಂಟ್ ನಂಬರ್ ಆ್ಯಂಡ್ ನಂಬರ್ ಆಫ್ ದ ಎಂಪ್ಲಾಯ್ ವರ್ಕಿಂಗ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಇಫ್ ದೇರ್ ಆರ್ ಅಟ್ಲೀಸ್ಟ್ 2 ಕ್ಲರ್ಕ್ ಇನ್ ಡಿಪಾರ್ಟ್ಮೆಂಟ್ ಟೇಬಲ್. ಸೊ ಇಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ನಂಬರ್ ಬೇಕು, ಆಮೇಲೆ ನಂಬರ್ ಆಫ್ ದ ಎಂಪ್ಲಾಯೀಸ್ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅನ್ನಬೇಕು. ಬಟ್ ಅಟ್ಲೀಸ್ಟ್ ನಮಗೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ 2 ಕ್ಲರ್ಕ್ ಇರಬೇಕು. ಸೊ ಬನ್ನಿ ಅದನ್ನು ಮಾಡೋಣ. ಸೊ ಈ ಪ್ರಾಬ್ಲಮ್ನ ಮಾಡೋದಾದರೆ ಫಸ್ಟು ಸೆಲೆಕ್ಟ್ ಆ್ಯಂಡ್ ನಮಗೇನು ಬೇಕು, ಡಿಪಾರ್ಟ್ಮೆಂಟ್ ನಂಬರ್ ಬೇಕಲ್ಲ, ಡಿಪಾರ್ಟ್ಮೆಂಟ್ ನಂಬರ್ ಆ್ಯಂಡ್ ನಮಗೇನು ಬೇಕು, ನಂಬರ್ ಆಫ್ ದ ಎಂಪ್ಲಾಯೀಸ್ ಬೇಕು, ಕೌಂಟ್. ನೆಕ್ಸ್ಟು ಫ್ರಮ್ ಅಲ್ವಾ, ಫ್ರಮ್ ಯಾವ ಟೇಬಲ್, ಎಂಪ್ಲಾಯಿ ಟೇಬಲಿಂದ. ಸೊ ವೇರ್ ಜಾಬ್ ಬಂದುಬಿಟ್ಟು ನಮಗೆ ಕ್ಲರ್ಕ್ ಆಗಿರಬೇಕು. ಗ್ರೂಪ್ ಬೈ ಕ್ಲಾಸ್ನ ಯೂಸ್ ಮಾಡೋಣ. ಡಿಪಾರ್ಟ್ಮೆಂಟ್ ನಂಬರ್. ನೆಕ್ಸ್ಟ್ ಹ್ಯಾವಿಂಗ್ ಕ್ಲಾಸು. ಸೊ ಕೌಂಟ್ ಬಂದುಬಿಟ್ಟು ನಮ್ಗೆ ಅಟ್ಲೀಸ್ಟ್ 2 ಕ್ಲರ್ಕ್ಸ್ ಇರಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಈಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಯಾವ ಎರರ್ ಸ್ಕೇಲ್ ಸಿಂಟ್ಯಾಕ್ಸ್. ಸೊ ಓಕೆ, ಸೊ ಇದನ್ನು ರನ್ ಮಾಡಿದ್ರೆ ನಮ್ಗೆ ನೋಡ್ಬೋದು. ಸೊ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ನಮಗೆ 2 ಕ್ಲರ್ಕ್ಗಳಿದ್ದಾರೆ, ಡಿಪಾರ್ಟ್ಮೆಂಟ್ ನಂಬರು. ಸೊ 2 ಕ್ಲರ್ಕ್ಗಳಿದ್ದಾರೆ. ಸೊ ಈ ರೀತಿ ಔಟ್ಪುಟ್ಟು ಹ್ಯಾವಿಂಗ್ ಕ್ಲಾಸ್ನ ತಗೊಂಡು ಒಂದು ಗ್ರೂಪ್ ಬೈನ ನಾವು ಫಿಲ್ಟರ್ ಮಾಡ್ಬೋದು. ಸೊ ಇನ್ನೊಂದು ಕ್ವಶನ್ಸ್ ಇದೆ, ಅದು ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಜಾಬ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ಆಫ್ ದ ಎಂಪ್ಲಾಯ್ ಇನ್ ಈಚ್ ಜಾಬ್ ಇಫ್ ದ ಮ್ಯಾಕ್ಸಿಮಮ್ ಸ್ಯಾಲ್ರಿ ಮೋರ್ ದೆನ್ 2600. ಸೊ ಬನ್ನಿ ಇದನ್ನು ಮಾಡೋಣ. ಸೇಮ್ ಸೆಲೆಕ್ಟ್, ಬೇಕು ಜಾಬ್ ಬೇಕಲ್ವಾ, ಜಾಬು ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಸ್ಯಾಲ್ರಿ ಫ್ರಮ್ ಈ ಎಂಪ್ಲಾಯ್ ಟೇಬಲು. ಇಲ್ಲಿ ನಮಗೆ ವೇರ್ ಕಂಡೀಷನ್ ಅವಶ್ಯಕತೆ ಇಲ್ಲ. ಸೊ ಓಕೆ, ಗ್ರೂಪ್ ಬೈ ಜಾಬ್, ಹ್ಯಾವಿಂಗ್ ಕ್ಲಾಸು, ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ ಆಗಿದೆ, ಹ್ಯಾವಿಂಗ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು ನಮಗೆ ಮೋರ್ ದೆನ್ 2600 ಇರಬೇಕಲ್ಲ. ಈಗ ಇದನ್ನು ರನ್ ಮಾಡಿದ್ರೆ ಸೊ ನಮಗೆ ಯಾವುದೆಲ್ಲ ಮೋರ್ ದೆನ್ 2600 ಇದೆ ಅವ್ರದ್ದು ಜಾಬು ಮತ್ತು ಅವ್ರ ಸ್ಯಾಲ್ರಿ ನಮಗೆ ಇಲ್ಲಿ
ಗ್ರೂಪ್ ಬೈ ಆಗಿ ಡಿವೈಡೆಡ್ ಆಗಿ ಬಂದಿದೆ. ಸೊ ಈ ರೀತಿ ಹ್ಯಾವಿಂಗ್ ಕ್ಲಾಸ್ ವರ್ಕ್ ಆಗುತ್ತೆ. ಓಕೆನಾ. ಸೊ ನಮ್ಗೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ನಮಗೆ ಎಂಪ್ಲಾಯಿ ನೇಮ್ ಬೇಕು ಒಬ್ಬರದು, ಆ್ಯಂಡ್ ಅವ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಆ್ಯಡಮ್ಸ್ಗಿಂತ ಜಾಸ್ತಿ ಇರಬೇಕು. ಬಟ್ ಇಲ್ಲಿ ನನಗೆ ಎಂಪ್ಲಾಯಿ ಯಾರು ಅಂತ ಕೂಡ ಗೊತ್ತಿಲ್ಲ, ಆ್ಯಂಡ್ ಆ್ಯಡಮ್ಸ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಇವಾಗ ಆಪ್ರೇಟರ್ಸ್ನ ನೆನ್ಪು ಮಾಡ್ಕೋಬೋದು, ಆ್ಯಂಡ್ ಮತ್ತು ಆರ್ನ. ಸೊ ಆ್ಯಂಡ್ ಆಪರೇಟರ್ಸಲ್ಲಿ ನಮ್ಗೆ ಎರಡೂ ಕಂಡೀಷನ್ ಟ್ರೂ ಇದ್ದರೆ ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಒಂದು ಟ್ರೂ ಇದ್ದರೆ ಆರ್ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಎರಡೂ ನಮ್ಗೆ ಗೊತ್ತಿಲ್ಲ, ಎರಡು ಟ್ರೂ ಇದೆಯೋ ಅಂತ ಇಲ್ಲ ಫಾಲ್ಸ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಸೊ ಈ ಟೈಮಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ? ಸೊ ಇವಾಗಲೇ ನಾವು ಯೂಸ್ ಮಾಡೋದು ಸಬ್ ಕ್ವೈರಿ ಅಂತ. ಸೊ ಇದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಆದಮೇಲೆ ಸಬ್ ಕ್ವೈರಿ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ನಮ್ಗೆ ಏನು ಬೇಕು, ಆ ಎಂಪ್ಲಾಯಿ ನೇಮ್ ಬೇಕು, ಒಂದು ಅರ್ನಿಂಗ್ಸ್ ಬಂದ್ಬಿಟ್ಟು ಆ್ಯಡಮ್ಸ್ಗಿಂತ ಜಾಸ್ತಿ ಇರಬೇಕು. ಸೊ ಫಸ್ಟು ಸೆಲೆಕ್ಟ್, ಸೊ ಎಂಪ್ಲಾಯಿ ನೇಮ್ ಅಲ್ವಾ, ಎಂಪ್ಲಾಯಿ ನೇಮು ಸ್ಯಾಲ್ರಿ ಬೇಕಲ್ಲ, ಸ್ಯಾಲ್ರಿನ ಎಂಪ್ಲಾಯಿ ನೇಮು ಸ್ಯಾಲ್ರಿ ಎರಡು ತಗೊಳ್ಳೋಣ. ನೇಮು ಸ್ಯಾಲ್ರಿ ಎರಡು ಮಾಡೋಣ. ಫ್ರಮ್ ಎಂಪ್ಲಾಯಿ ಟೇಬಲ್, ಸೊ ವೇರ್ ಅವನ ಕಂಡೀಷನ್ ಏನಿದೆ ಆ್ಯಡಮ್ಸ್ಗಿಂತ ಜಾಸ್ತಿ ಇರಬೇಕು. ಸೊ ಇವಾಗಲೇ ನಾವು ಆ್ಯಡಮ್ಸ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಆವಾಗಲೇ ನಾವೇನು ಯೂಸ್ ಮಾಡ್ತೀವಿ, ಸಬ್ ಕ್ವೈರಿ ಅಂತ ಯೂಸ್ ಮಾಡ್ತೀವಿ, ಸ್ಯಾಲ್ರಿ. ಸೊ ಅದನ್ನು ಯೂಸ್ ಮಾಡೋದು ಹೇಗೆ, ಯಾರಿಗಿಂತ ಜಾಸ್ತಿ, ಆ್ಯಡಮ್ಸ್ಗಿಂತ ಜಾಸ್ತಿ ಇರಬೇಕು. ಸೊ ಆ್ಯಡಮ್ಸ್ದು ಸ್ಯಾಲ್ರಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ಫಸ್ಟು ಆ್ಯಡಮ್ಸ್ ಸ್ಯಾಲ್ರಿ ಎಷ್ಟು ಅಂತ ನಾವು ನೋಡೋಣ. ಸೊ ಈ ನೇಮ್ ಫ್ರಮ್ ಎಂಪ್ಲಾಯಿ ಟೇಬಲ್ ವೇರ್ ಈ ನೇಮ್ ಬಂದ್ಬಿಟ್ಟು ಆ್ಯಡಮ್ ಅಲ್ವಾ, ಆ್ಯಡಮ್ಗಿಂತ ಜಾಸ್ತಿ ಇರಬೇಕು ನಮಗೆ. ಸೊ ಈ ರೀತಿ ಸಬ್ ಕ್ವೆರಿನ ಬರ್ಕೊಳೋದು. ಸಾರಿ, ಇಲ್ಲಿ ನನಗೆ ಏನು ಬೇಕು, ನೇಮ್ ಅಲ್ಲ, ಸಾರಿ ಇಲ್ಲಿ ತಪ್ಪು ಬರ್ದಿದ್ದೀನಿ. ಸೆಲೆಕ್ಟ್ ಎಂಪ್ಲಾಯಿ ನೇಮ್, ಸ್ಯಾಲ್ರಿ ಬೇಕು. ಫಸ್ಟು ನಮ್ಗೆ ಏನು ಬೇಕು, ಆ್ಯಡಮ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆ್ಯಡಮ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಗೊತ್ತಾದಮೇಲೆ ನಮಗೆ ಅವನ ಸ್ಯಾಲ್ರಿಗಿಂತ ಜಾಸ್ತಿ ಇರೋ ಅವ್ರದ್ದು ನನಗೆ ಎಂಪ್ಲಾಯಿ ನೇಮ್ ಬೇಕು. ಸೊ ಇದನ್ನು ನಾವು ರನ್ ಮಾಡಿದ್ರೆ ಸೊ ನಮಗೆ ಇಷ್ಟು ಜನದ್ದು ಡೀಟೇಲ್ಸ್ ಬಂತು, ಇಲ್ಲಿ ನೋಡ್ಬೋದು. ಸೊ ಇವ್ರದ್ದೆಲ್ಲ ಆ್ಯಡಮ್ಗಿಂತ ಜಾಸ್ತಿ ಇದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಸಬ್ ಕ್ವೈರಿ ಅಂದರೆ, ಫಸ್ಟು ನಮಗೆ ಇದನ್ನು ಇನ್ನರ್ ಕ್ವೈರಿ ಅಂತ ಕರೀತಾರೆ. ಸೊ ಇದನ್ನು ಔಟರ್ ಕ್ವೈರಿ ಅಂತ ಕರೀತಾರೆ. ಸೊ ನಮಗೆ ಫಸ್ಟು ಇನ್ನರ್ ಕ್ವೈರಿ ವರ್ಕ್ ಆಗುತ್ತೆ, ಆ್ಯಡಮ್ಸ್ದು ಸ್ಯಾಲ್ರಿ ಔಟ್ಪುಟ್ ಬರುತ್ತೆ. ಸೊ ಆ ಸ್ಯಾಲ್ರಿನ, ಆ ಔಟ್ಪುಟ್ನ ಕಂಡೀಷನ್ ಆಗಿ ತಗೊಂಡು ಔಟರ್ ಕ್ವೈರಿ ವರ್ಕ್ ಆಗುತ್ತೆ. ಸೊ ಇದನ್ನೇ ನಾವು ಸಬ್ ಕ್ವೈರಿ ಅಂತ ಕರಿತೀವಿ. ಓಕೆನಾ. ಸೊ ಸಬ್ ಕ್ವೈರಿ, ಎ ಕ್ವೈರಿ ಇನ್ಸೈಡ್ ಅನದರ್ ಕ್ವೈರಿ ಈಸ್ ನೋ ಆ್ಯಸ್ ಎ ಸಬ್ ಕ್ವೈರಿ. ಸೊ ಇಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಔಟರ್ ಕ್ವೈರಿ, ಇನ್ನರ್ ಕ್ವೈರಿ ಅಥವಾ ಸಬ್ ಕ್ವೈರಿ. ಸೊ ಫಸ್ಟು ನಮಗೆ ವರ್ಕಿಂಗ್ ಕಂಡೀಷನ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಒಂದು ಇಲ್ಲಿ ಬರ್ದಿದ್ದೀನಲ್ಲ, ಫಸ್ಟ್ ನಮಗೆ ಇನ್ನರ್ ಕ್ವೈರಿ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನರ್ ಕ್ವೈರಿ ಎಕ್ಸಿಕ್ಯೂಟ್ ಆದಾಗ ಅದರಲ್ಲಿ ಬಂದಿರೋ ಔಟ್ಪುಟ್ನ ಏನು ಮಾಡುತ್ತೆ, ಕಂಡೀಷನ್ ಆಗಿ ಔಟರ್ ಕ್ವೈರಿ ತಗೊಳುತ್ತೆ. ಸೊ ಆವಾಗ ನಮಗೆ ಔಟರ್ ಕ್ವೈರಿ ಎಕ್ಸಿಕ್ಯೂಟ್ ಆಗಿ ಔಟ್ಪುಟ್ನ ಕೊಡುತ್ತೆ. ಸೊ ಇದು ಸಬ್ ಕ್ವೈರಿ ವರ್ಕ್ ಆಗೋ ಕಂಡೀಷನ್. ಸೊ ಇದೇ ಥರ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ, ಅದನ್ನು ಸಾಲ್ವ್ ಮಾಡೋಣ ಬನ್ನಿ. ಸೊ ಇಲ್ಲಿ ಒಂದು ಫಸ್ಟ್ ಕ್ವಶನ್ ಇದೆ, ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಡೀಟೇಲ್ಸ್ ಆಫ್ ದ ಎಂಪ್ಲಾಯೀಸ್ ವರ್ಕಿಂಗ್ ಆ್ಯಸ್ ಎ ಮ್ಯಾನೇಜರ್ ಇನ್ ದ ಲೊಕೇಶನ್ ಚಿಕಾಗೋ. ಸೊ ಇಲ್ಲೊಂದು ಸಮಸ್ಯೆ ಏನು ಅಂದರೆ, ಡೀಟೇಲ್ಸ್ ಆಫ್ ದಿ ಎಂಪ್ಲಾಯ್ ಬೇಕು, ಓಕೆ, ಅವನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ಬೇಕು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನು ಅಂದರೆ, ಲೊಕೇಶನ್ ಚಿಕಾಗೋದಲ್ಲಿರಬೇಕು. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಲೊಕೇಶನ್ ಇರೋದು ನಮ್ಮ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ. ಸೊ ಈ ಡೀಟೇಲ್ಸ್ ಆಫ್ ದಿ ಎಂಪ್ಲಾಯಿ, ಅವ್ರದ್ದು ಜಾಬು ಎಲ್ಲ, ಮ್ಯಾನೇಜರ್ ಎಲ್ಲ ಇರೋದು ಎಂಪ್ಲಾಯಿ ಟೇಬಲಲ್ಲಿ. ಸೊ ಅದನ್ನು ಹೇಗೆ ತೆಗೆಯೋದು? ಸೊ ನಾವು ಎರಡೂ ಟೇಬಲ್ನ ಸೇರಿಸಿ ಕೂಡ ನಾವು ಸಬ್ ಕ್ವೈರಿನ ಬರೀಬೋದು. ಸೊ ಇವಾಗ ಇದನ್ನು ಸಬ್ ಕ್ವೈರಿ ಇದನ್ನು ಬರ್ದು ತೋರಿಸ್ತೀನಿ, ಯಾವ ರೀತಿ ಎರಡು ಟೇಬಲ್ಗೆ ಯೂಸ್ ಮಾಡಿಕೊಂಡು ಸಬ್ ಕ್ವೈರಿನ ಬರೆಯೋದು ಹೇಗೆ ಅಂತ ಬನ್ನಿ. ಸೊ ನಮಗೆ ಏನು ಬೇಕು, ಸೆಲೆಕ್ಟ್ ಡೀಟೇಲ್ಸ್ ಆಫ್ ದಿ ಎಂಪ್ಲಾಯಿ ಬೇಕು, ಓಕೆ, ಡೀಟೇಲ್ಸ್ ಆಫ್ ದಿ ಎಂಪ್ಲಾಯಿ ಫ್ರಮ್ ಎಂಪ್ಲಾಯಿ ಟೇಬಲಲ್ಲಿರಬೇಕು, ಎಂಪ್ಲಾಯಿ ಟೇಬಲ್ಲೇ ಫಸ್ಟ್ ಆಫ್ ಆಲು. ಆ್ಯಂಡ್ ವೇರ್ ಕಂಡೀಷನ್ ಏನು, ಅವನ ಜಾಬ್ ಬಂದ್ಬಿಟ್ಟು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ಬೇಕು. ಸೊ ಜಾಬ್ ಮ್ಯಾನೇಜರ್, ಓಕೆನಾ. ಸೊ ನೆಕ್ಸ್ಟ್ ಏನು ಅಂದರೆ,
ಲೊಕೇಶನ್ನು ನಮಗೆ ಚಿಕಾಗೋದಲ್ಲಿರಬೇಕು, ಅದು ಇರೋದು ಡಿಪಾರ್ಟ್ಮೆಂಟ್ ಟೇಬಲಲ್ಲಿ. ಸೊ ಇಲ್ಲಿ ಆ್ಯಂಡ್ ಡಿಪಾರ್ಟ್ಮೆಂಟ್ ನಂಬರ್ ಇನ್. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಏನಕ್ಕೆ ತೊಗೊಂಡೆ ಅಂದರೆ, ಸೊ ಡಿಪಾರ್ಟ್ಮೆಂಟ್ ಟೇಬಲ್ಗೂ ಎಂಪ್ಲಾಯಿ ಟೇಬಲ್ಗೂ ಇರೋ ಒಂದೇ ಒಂದು ಕನೆಕ್ಷನ್ ಅಂದರೆ ಡಿಪಾರ್ಟ್ಮೆಂಟ್ ನಂಬರು. ಆ ಎರಡು ಟೇಬಲ್ನಾಗೆ ಇರೋ ಒಂದೇ ಒಂದು ರೆಕಾರ್ಡು ಕಂಡೀಷನ್ ಅದು ಡೀಟೇಲ್ ಅಂದರೆ ಡಿಪಾರ್ಟ್ಮೆಂಟ್ ನಂಬರು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಎರಡು ಟೇಬಲ್ಗಳಿಗೆ ಸಬ್ ಕ್ವೆರಿನ ಬರೀತಿದ್ದೀನಿ. ಸೊ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ನಂಬರ್ ಫ್ರಮ್, ಇಲ್ಲಿಂದ ಡಿಪಾರ್ಟ್ಮೆಂಟ್ ಟೇಬಲಿಂದ ವೇರ್ ಲೊಕೇಶನ್ ಬಂದ್ಬಿಟ್ಟು ಚಿಕಾಗೋ. ಸೊ ಸಬ್ ಕ್ವೆರಿನ ಬ್ರ್ಯಾಕೆಟ್ ಒಳಗೆ ಬರೆಯೋದು ನಾವು. ಸೊ ಇವಾಗ ಇದನ್ನು ರನ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನಮಗೆ ಡೀಟೇಲ್ಸ್ ಆಫ್ ದಿ ಎಂಪ್ಲಾಯಿ ಬಂತು. ಸೊ ಯಾರೆಲ್ಲ ಚಿಕಾಗೋದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಈ ರೀತಿ ನಾವು ಎರಡು ಟೇಬಲ್ಗೂ ಸೇರಿಸಿ ನಾವು ಸಬ್ ಕ್ವೆರಿನ ಬರಿಬೋದು. ಓಕೆನಾ. ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ರೈಟ್ ಎ ಕ್ವೆರಿ ಟು ಡಿಸ್ಪ್ಲೇ ಥರ್ಡ್ ಮಿನಿಮಮ್ ಸ್ಯಾಲ್ರಿ ಇನ್ ಎಂಪ್ಲಾಯಿ ಟೇಬಲ್. ಸೊ ನಮಗೀಗ ಥರ್ಡ್ ಮಿನಿಮಮ್ ಸ್ಯಾಲ್ರಿ ಬೇಕು. ನಮಗೆ ಮ್ಯಾಕ್ಸಿಮಮ್ ಸ್ಯಾಲ್ರಿ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತು, ಮಿನಿಮಮ್ ಸ್ಯಾಲ್ರಿಗೆ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತು. ಥರ್ಡ್ ಮಿನಿಮಮ್ ಸ್ಯಾಲ್ರಿ ಕಂಡುಹಿಡಿಯೋದು ಹೇಗೆ, ಸೊ ಕೆಳಗಡೆಯಿಂದ ಮೂರನೇದು. ಸೊ ಇದನ್ನು ಕೂಡ ನಾವು ಸಬ್ ಕ್ವೆರಿ ಯೂಸ್ ಮಾಡ್ಕೊಂಡು ಬರಿತೀವಿ. ಬಟ್ ಇಲ್ಲಿ ಸಬ್ ಕ್ವೆರಿಗಿಂತ ಒಂದು ಡಿಫ್ರೆಂಟ್ ಯೂಸ್ ಮಾಡ್ತೀವಿ, ಅದನ್ನು ನೆಸ್ಟೆಡ್ ಕ್ವೆರಿ ಅಂತ ಕರಿತೀವಿ. ಸೊ ಅದನ್ನು ಯೂಸ್ ಮಾಡಿ ಬರೆಯೋದು ಹೇಗೆ ಅಂದರೆ, ಸೊ ನಾನು ಫಸ್ಟು ಕ್ವೆರಿ ಬರೀತೀನಿ, ಆಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೆಲೆಕ್ಟ್ ಮಿನಿಮಮ್ ಸ್ಯಾಲ್ರಿ ಬೇಕಲ್ಲ, ಮಿನಿಮಮ್ ಸ್ಯಾಲ್ರಿ ಫ್ರಮ್, ಇಲ್ಲಿಂದ ಎಂಪ್ಲಾಯಿ ಟೇಬಲಿಂದ ವೇರ್ ಸ್ಯಾಲ್ರಿ ಗ್ರೇಟರ್ ದ್ಯಾನ್ and select minimum salary from EMP where salary ಬಂದ್ಬಿಟ್ಟು ಮತ್ತೆ ಗ್ರೇಟರ್ ದ್ಯಾನ್ select minimum salary from EMP where ಸ್ಯಾಲ್ರಿ ಬಂದ್ಬಿಟ್ಟು, ಸೊ ಇಲ್ಲಿ ಕಂಡೀಷನ್ ಇಲ್ಲ. ಓಕೆ. ಸೊ ಇದನ್ನು ಫಸ್ಟು ರನ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನಮಗೆ ಥರ್ಡ್ ಮಿನಿಮಮ್ ಸ್ಯಾಲ್ರಿ 1100 ಇದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ನಮಗೆ ಮಿನಿಮಮ್ ಸ್ಯಾಲ್ರಿ ಯಾವುದು ಟೇಬಲಲ್ಲಿ ಅಂತ ನಮಗೆ ಔಟ್ಪುಟ್ಟು ಇನ್ನರ್ ಕ್ವೆರಿ ವರ್ಕ್ ಆಗುತ್ತೆ. ಸೊ ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಗ್ರೇಟರ್ ದೆನ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ಯಾವುದು ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಥರ್ಡು, ಸೊ ಇದು ಫಸ್ಟ್ ಮಿನಿಮಮ್ ಸ್ಯಾಲ್ರಿ, ಫಸ್ಟ್ ಅಂದರೆ ತುಂಬ ಮಿನಿಮಮ್ ಸ್ಯಾಲ್ರಿ, ಅದಕ್ಕಿಂತ ಎರಡನೇದು ಸೆಕೆಂಡ್ ಮಿನಿಮಮ್ ಸ್ಯಾಲ್ರಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಥರ್ಡ್ ಮಿನಿಮಮ್ ಸ್ಯಾಲ್ರಿ ಎಕ್ಸಿಕ್ಯೂಟ್ ಆಗಿ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇದನ್ನೇ ನಾವು ನೆಸ್ಟೆಡ್ ಸಬ್ ಕ್ವೆರಿ ಅಂತ ಕರಿತೀವಿ, ಅಥವಾ ನೆಸ್ಟೆಡ್ ಕ್ವೆರಿ ಅಂತಲೂ ಕರಿತೀವಿ ಸಬ್ ಕ್ವೆರಿ. ಸೊ ಒಂದು ಸಬ್ ಕ್ವೆರಿ ಒಳಗೆ ಇನ್ನೊಂದು ಸಬ್ ಕ್ವೆರಿ ಬರೆದ್ರೆ ಅದನ್ನೇ ನಾವು ನೆಸ್ಟೆಡ್ ಸಬ್ ಕ್ವೆರಿ ಅಂತ ಕರಿತೀವಿ. ಸೊ ನಾವು ಎಷ್ಟು ಬರಿಬೋದು ಅಂದರೆ 255 ಸಬ್ ಕ್ವೆರಿಗಳನ್ನ ನಾವು ನೆಸ್ಟೆಡ್ ಆಗಿ ಬರಿತಾ ಹೋಗ್ಬೋದು. ಓಕೆನಾ. ಸೊ ನೆಸ್ಟೆಡ್ ಸಬ್ ಕ್ವೆರಿ ಅಂದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಬ್ ಕ್ವೆರಿ, ನೆಸ್ಟೆಡ್ ಸಬ್ ಕ್ವೆರಿ ಎರಡು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಾವು ಇಲ್ಲಿ ಆಪ್ರೇಟರ್ಸಿಗೆ ಬರೋಣ. ಸೊ ನಾನು ಹೇಳಿದ್ನಲ್ಲ, ಹೋಗ್ತಾ ಹೋಗ್ತಾ ಒಂದೊಂದೇ ಆಪ್ರೇಟರ್ಗಳನ್ನ ನಾವು ಯೂಸ್ ಮಾಡ್ತಾ ಹೇಳ್ಕೊಡ್ತಾ ಇರ್ತೀನಿ ಅಂತ. ಸೊ ಈಗ ಆಲ್ ಆಪ್ರೇಟರ್ನ ಕಲಿಯೋ ಟೈಮ್ ಬಂತು. ಸೊ ಆಲ್ ಆಪ್ರೇಟರ್ ಈಸ್ ಎ ಸ್ಪೆಷಲ್ ಆಪರೇಟರ್ ವಿಚ್ ಕ್ಯಾನ್ ಆಕ್ಸೆಪ್ಟ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಟ್ ಎ RHS. ಇಟ್ ವಿಲ್ ರಿಟರ್ನ್ ಟ್ರೂ ಓನ್ಲಿ ಇಫ್ ಆಲ್ ದ ಕಂಡೀಷನ್ ಅಟ್ ದ RHS ಈಸ್ ಸ್ಯಾಟಿಸ್ಫೈಡ್.
ಸೊ ನಾವು ಹೇಗೆ ಅಂಡ್ ಆಪ್ರೇಟರಲ್ಲಿ ಒಂದು ಅಥವಾ ಎರಡು ವ್ಯಾಲ್ಯೂನ ಕೊಟ್ಬಿಟ್ಟು ಅದು ಟ್ರೂ ಆಗಿದ್ದರೆ ಮಾತ್ರ ನಮಗೆ ಔಟ್ಪುಟ್ನ ಕೊಡೋದು. ಸೊ ಅದೇ ರೀತಿ ಆಲ್ ಆಪ್ರೇಟರು ಮಲ್ಟಿಪಲ್ ವ್ಯಾಲ್ಯೂನ ಆಕ್ಸೆಪ್ಟ್ ಮಾಡಿಕೊಂಡು ಅವೆಲ್ಲ ಟ್ರೂ ಆಗಿದ್ದರೆ ಮಾತ್ರ ನಮಗೆ ಔಟ್ಪುಟ್ನ ಕೊಡುತ್ತೆ. ಸೊ ಇಲ್ಲೊಂದು ನಮಗೆ ಒಂದು ಕ್ವೈರಿ ಇದೆ, ಅದನ್ನು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಈ ಎಂಪ್ಲಾಯಿ ನೇಮ್ ಹೂ ಆರ್ ಅರ್ನಿಂಗ್ ಮೋರ್ ದೆನ್ ಆಲ್ ದ ಸೇಲ್ಸ್ ಮ್ಯಾನ್. ಸೊ ಸೇಲ್ಸ್ ಮ್ಯಾನ್ಗಳಿಗಿಂತ ಜಾಸ್ತಿ ಯಾರೆಲ್ಲ ಅರ್ನ್ ಮಾಡ್ತಿದ್ದಾರೆ ಆ ಎಂಪ್ಲಾಯಿಗಳು ನೇಮ್ ಬೇಕು. ಸೊ ನಮ್ಮ ಟೇಬಲಲ್ಲಿ ಸೇಲ್ಸ್ ಮ್ಯಾನ್ಗಳು ಜಾಸ್ತಿ ಇದ್ದಾವೆ, ಸೊ ಅಲ್ಲಿಗೆ ಮಲ್ಟಿಪಲ್ ವ್ಯಾಲ್ಯೂವೇ ಆಯಿತು. ಸೊ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, ನಿಮಗೆ ಆವಾಗ ಆಲ್ ಆಪ್ರೇಟರ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಬನ್ನಿ. ಸೊ ನಮಗೇನು ಬೇಕು, ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಬೇಕು, ವೇರ್ ಫ್ರಮ್ ಎಂಪ್ಲಾಯಿ ಟೇಬಲ್ ವೇರ್ ಸ್ಯಾಲ್ರಿ ಬಂದ್ಬಿಟ್ಟು ನಮಗೆ ಸೇಲ್ಸ್ ಮ್ಯಾನ್ಗಳಿಗಿಂತ ಜಾಸ್ತಿ ಇರಬೇಕು. ಸೊ ಮೋರ್ ದೆನ್ ಆಲ್, ಇಲ್ಲಿ ಆಲ್ ಆಪ್ರೇಟರ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಸ್ಯಾಲ್ರಿ ಫ್ರಮ್ EMP ವೇರ್ ಜಾಬ್ ಬಂದ್ಬಿಟ್ಟು ಸೇಲ್ಸ್ ಮ್ಯಾನ್. ಸೊ ಇದನ್ನು ನಾವು ಈಗ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನಮಗೆ ಯಾರೆಲ್ಲ ಸೇಲ್ಸ್ ಮ್ಯಾನ್ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ ಅವ್ರದ್ದು ನಮಗೆ ಇಲ್ಲಿ ಡೀಟೇಲ್ಸ್ ಬಂತು. ಸೊ ಈ ರೀತಿ ಆಲ್ ಆಪ್ರೇಟರ್ ವರ್ಕ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಆಪರೇಟರ್ ಇದೆ, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಎನಿ ಆಪ್ರೇಟರ್. ಸೊ ಎನಿ ಆಪ್ರೇಟರ್ ಕೂಡ ಸೇಮೇ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಮಲ್ಟಿಪಲ್ ವ್ಯಾಲ್ಯೂನ ಆಕ್ಸೆಪ್ಟ್ ಮಾಡುತ್ತೆ, ಬಟ್ ಅದರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಆಗಿದ್ರೂ ಕೂಡ ನಮಗೆ ಔಟ್ಪುಟ್ನ ಕೊಡುತ್ತೆ. ಸೇಮ್ ಆರ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೋ ಸೇಮ್ ಅದೇ ರೀತಿ ಎನಿ ಆಪರೇಟರ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾವು ಸಬ್ ಕ್ವೈರಿಲಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಕ್ವೈರಿ ಇದೆ, ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಎಂಪ್ಲಾಯಿ ನೇಮ್ ಆ್ಯಂಡ್ ಸ್ಯಾಲ್ರಿ ಫಾರ್ ಆಲ್ ದ ಎಂಪ್ಲಾಯಿ ಇಫ್ ದೇ ಆರ್ ಅರ್ನಿಂಗ್ ಲೆಸ್ ದೆನ್ ಅಟ್ಲೀಸ್ಟ್ ಮ್ಯಾನೇಜರ್. ಸೊ ಮ್ಯಾನೇಜರ್ಗಿಂತ ಯಾರು ಕಮ್ಮಿ ಅರ್ನ್ ಮಾಡ್ತಿದ್ದಾರೋ ಸೊ ಅವ್ರದ್ದು ಎಂಪ್ಲಾಯಿ ನೇಮು ಸ್ಯಾಲ್ರಿ ನಮಗೆ ಬೇಕು. ಸೊ ಬನ್ನಿದ್ದೀನಿ ಎಕ್ಸಿಕ್ಯೂಟ್ ಮಾಡೋಣ. ಸೇಮೇ ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಆ್ಯಂಡ್ ಸ್ಯಾಲ್ರಿ ಬೇಕಲ್ಲ, ಸ್ಯಾಲ್ರಿ ಫ್ರಮ್ EMP ಟೇಬಲ್ ವೇರ್ ಕಂಡೀಷನ್ ಏನು, ಸ್ಯಾಲ್ರಿ ಲೆಸ್ ದೆನ್ ಮ್ಯಾನೇಜರ್ಗಿಂತ ಕಮ್ಮಿ ಇರಬೇಕಲ್ವಾ. ಸೊ ಎನಿ. ಓಕೆ. ಸೆಲೆಕ್ಟ್ ಸ್ಯಾಲ್ರಿ ಫ್ರಮ್ EMP ವೇರ್ ಜಾಬ್ ಬಂದ್ಬಿಟ್ಟು ಮ್ಯಾನೇಜರ್. ಅಟ್ಲೀಸ್ಟ್ ಯಾರ್ದಾರು ಒಬ್ಬ ಮ್ಯಾನೇಜರ್ಗಿಂತ ಕಮ್ಮಿ ಇದ್ದರೂ ಕೂಡ ಇಲ್ಲಿ ಸ್ಯಾಟಿಸ್ಫೈನ್ ಆಗುತ್ತೆ. ಯಾವ್ದಾದ್ರು ಒಂದು ಟ್ರೂ ಆಗಿದ್ರೂ ಅಷ್ಟೇ ಇಲ್ಲಿ ಎನಿ ಆಪ್ರೇಟರ್ ವರ್ಕ್ ಆಗುತ್ತೆ. ಸೊ ಮ್ಯಾನೇಜರ್. ಓಕೆ. ನಮಗೆಲ್ಲ ಟ್ರೂ ಆಗಿರ್ಬೇಕಂತಲೇ ಇಲ್ಲ, ಯಾವ್ದಾದ್ರು ಒಂದು ಟ್ರೂ ಇದ್ದರೂ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್. ಓಕೆ. ಸೊ ಇಲ್ಲಿ ನೋಡ್ಬೋದು ಯಾರೆಲ್ಲ ಮ್ಯಾನೇಜರ್ಗಿಂತ ಕಮ್ಮಿ ಅರ್ನ್ ಮಾಡ್ತಿದ್ದಾರೋ ಸೊ ಅವ್ರದ್ದೆಲ್ಲ ನಮಗೆ ಡೀಟೇಲ್ಸ್ ಬಂತು. ಸೊ ಈ ರೀತಿ ಆಲ್ ಮತ್ತು ಎನಿ ಆಪ್ರೇಟರ್ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಸೊ ಐ ಹೋಪ್ ಎಲ್ಲ ಸಬ್ ಕ್ವೈರಿ ನೆಸ್ಟೆಡ್ ಕ್ವೈರಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ವರ್ಕ್ ಮಾಡಿ. ಸೊ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಸೊ ಈ ನೆಸ್ಟೆಡ್ ಕ್ವೈರಿ ಬಗ್ಗೆನೇ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.